ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. 16ನೇ ಬಜೆಟ್ ಅಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಅಂದ್ರೆ ಗುತ್ತಿಗೆನಲ್ಲಿ 4% ಅಷ್ಟು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇವೆ ಅನ್ನುವ ವಿಚಾರ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ದಿನ ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ. ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ 4% ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ. ಸಂವಿಧಾನದಲ್ಲಿ ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂತ, ಒಂದು ಒಡಕನ ಮೂಡಿಸ್ತಕ್ಕಂತ, ಒಂದು ಕಂದಕವನ್ನ ಮೂಡಿಸ್ತಕ್ಕಂತ, ಒಂದು ದುಸ್ಸಾಹಸಕ್ಕೆ, ಒಂದು ಕುತಂತ್ರಕ್ಕೆ, ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ. ಇದು ಒಂದು ಓಲೈಕೆ ರಾಜಕಾರಣ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರು ಅಂತ ಹೇಳಿ ಮುಸಲ್ಮಾನರಿಗೆ ಇವತ್ತು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನ, ಪ್ರತಿಭಟನೆ ನಾವು ಮಾಡೋರಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನ ಏನು ತೆಗೆದುಕೊಂಡಿದೆ, ಇದು ನಾವು ವಿರೋಧ ಮಾಡ್ತೇವೆ. ಸದನದ ಒಳಗಡೆ ಅಷ್ಟೊಂದು ಶಿಕ್ಷಣ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಹೇಳಿ ಅಪ್ಪಾಜಿ ಅವರು ಯಾವ ತರ ವಿರೋಧ ಪಕ್ಷ ಮಾಡಿದ್ರು ಆ ತರ ವಿರೋಧ ಪಕ್ಷ ಇಲ್ಲಿ ಕಂಡು ಬರ್ತಾ ಇಲ್ಲ. ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷಗಳು ಕೂಡ ಸದನದಲ್ಲಿ ಈ ಸರ್ಕಾರಕ್ಕೆ ಕಿವಿಣ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಉದಾಹರಣೆ ಹೇಳೋದಾದ್ರೆ, ಹಣಕಾಸಿನ ಮುಗ್ಗಟ್ಟಿದೆ ಅಂತ ಹೇಳಿ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ, ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಸರ್ಕಾರ. ನಾವು ಚರ್ಚೆಗಳು ಪ್ರಾರಂಭ ಮಾಡಿದ ನಂತರ ಹೋರಾಟಕ್ಕೆ ಇಳಿತೇವೆ ಅಂತೇಳಿ ಗೊತ್ತಾದ ಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ, ವಿಶ್ವವಿದ್ಯಾನಿಲಯ ಮುಚ್ಚಾಕ್ತಕ್ಕಂಥ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತೇಳಿ ಒಂದು ಹೆಜ್ಜೆ ಹಿಂದಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ಸರ್ಕಾರ. ಇದು ಕಾರಣ ಏನು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಿಲುವನ್ನು ತೆಗೆದುಕೊಂಡಿದೆ ಇದರ ಪರಿಣಾಮವಾಗಿ. ಹಾಗಾಗಿ ಇವತ್ತು ಬಿಜೆಪಿ ನಾವು ಜನರ ಪರವಾಗಿ ನಾವು ಗಟ್ಟಿಯಾಗಿ ಸದನದ ಒಳಗೂ ಕೂಡ ಧ್ವನಿಯನ್ನು ಎತ್ತಿದ್ದೇವೆ, ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.